ನಮಸ್ಕಾರ ಎಲ್ಲರಿಗೂ. ನೋಡಿ, 5.5 ಎಕರೆ ತೋಟ ಸೇಲಿಗೆ ಬಂದಿದೆ. ಕಾಫಿ, ಅಡಿಕೆ ಮತ್ತು ಕಾಳು ಮೆಣಸು ಮುಖ್ಯ ಬೆಳೆ. ನೀರಿನ ಸೌಲಭ್ಯ ನೋಡಿ, ದೊಡ್ಡದಾದ ಒಂದು ಕೆರೆ ತೋಟದ ಒಳಗಡೆ ಇರೋದು. 99% ತುಂಬ ಕಂಡೀಷನ್ ಆಗಿರುವ ಕಾಫಿ ತೋಟ. ರೋಡು ನೋಡಿ, ತೋಟದ ಒಳಗಡೆ ಎಲ್ಲ ಕಡೆ ಸುತ್ತಾಡಲಿಕ್ಕಿಂತ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಇದೆಲ್ಲ ಬಂದು ಫ್ಲ್ಯಾಟ್ ಲ್ಯಾಂಡು, ಎಲ್ಲ ಕಡೆ ನಡ್ಕೊಂಡೇ ಹೋಗ್ಬೋದು. ಇಲ್ಲಿಂದ 1.5 ಕಿಲೋಮೀಟ್ರು ಮೇನ್ ರೋಡಿಗೆ, ಅಂದರೆ ಬಸ್ಸು ಹೋಗೋ ರೋಡು. ಸುಮಾರು 15ರಿಂದ 20 ವರ್ಷದ ಒಳಗಿರುವ ಕಾಫಿ ಗಿಡಗಳು, ಅಡಿಕೆ ಎಲ್ಲ ಫಸಲು ಬರುವ ಮರಗಳು, ಹಾಗೆ ಕಾಳು ಮೆಣಸು ಕೂಡ ಎಲ್ಲ ಮರದಲ್ಲಿ ಹಾಕಿದ್ದಾರೆ. ಈ ಪ್ರಾಪರ್ಟಿಯ ಸುತ್ತಮುತ್ತಲು ದೊಡ್ಡದಾದ ಊರೇ ಇದೆ. ಹಾಗೆ ಪಕ್ಕದಲ್ಲೆಲ್ಲ ತುಂಬ ಮನೆಗಳಿವೆ. ಹಾಗೆ ತುಂಬ ಸೇಫ್ಟಿ ಇರುವಂಥ ಜಾಗ. ಈ ಪ್ರಾಪರ್ಟಿ ನಿಮಗೆ ಫುಲ್ಲು ತಾರ್ ರೋಡ್ಗೆ ಸಿಗುತ್ತೆ. ಅಂದರೆ 2 ವೆಹಿಕಲ್ ಪಾಸ್ ಆಗುವಷ್ಟು ದೊಡ್ಡ ರೋಡು. ರಸ್ತೆಯ ಎಲ್ಲ ಕಡೆ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ. ಇದರ ಬೌಂಡ್ರಿ ಇರೋದು 5.5 ಎಕರೆ. ಇದರಲ್ಲಿ 20 ಸೆಂಟ್ಸ್ ಕಮರ್ಷಿಯಲ್ ಕನ್ವರ್ಷನ್ ಆಗಿದೆ. ನೀವು ಒಂದು ಸಲ ಈ ಪ್ರಾಪರ್ಟಿ ನೋಡಿದ್ರೆ ಇದೇ ಸಾಕು ಅಂತ ಹೇಳುವಷ್ಟು ಚೆನ್ನಾಗಿದೆ. ಒಂದು ಟಾಪ್ ಕಂಡೀಷನ್ನಲ್ಲಿರುವಂಥ ಒಂದು ಪ್ರಾಪರ್ಟಿ ಇದು. ಸಾಕಷ್ಟು ನೈಸರ್ಗಿಕ ಮರಗಳು ಮತ್ತು ವಿದ್ಯುತ್ ನೀರಿನ ಸೌಲಭ್ಯವಿರುವಂಥ ಸ್ಥಳ. ಮುಖ್ಯ ರಸ್ತೆ ಅಂದರೆ ಬಸ್ ಮಾರ್ಗದಿಂದ 1.5 ಕಿಲೋಮೀಟರ್ ಪಂಚಾಯತ್ ತಾರ್ ರಸ್ತೆ ಇದೆ. ಮೈಸೂರು ನಗರದಿಂದ ಕಾರಿನಲ್ಲಿ ಪ್ರಯಾಣಿಸಿದರೆ 2.5 ಗಂಟೆ ಪ್ರಯಾಣ ಬೆಳೆಸಬಹುದು. ಬೆಂಗಳೂರಿನಿಂದ 250 ಕಿಲೋಮೀಟರ್ ಹಾಗೂ ಕಾರಿನಲ್ಲಿ ಪ್ರಯಾಣಿಸಿದರೆ 4 ಗಂಟೆ ಪ್ರಯಾಣ ಬೆಳೆಸಬಹುದು. ಕೇವಲ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣಗಳಿವೆ. ನೀವು ನೋಡುತ್ತಿರುವ ಈ ಕಾಫಿ ತೋಟವು ಕಾಫಿ, ಒಳ್ಳೆಮೆಣಸು, ಸಿಲ್ವರ್ ಮರಗಳು, ಅಡಿಕೆ, ಹಲಸು, ನಂದಿ ಹಾಗೂ ಇನ್ನಿತರ ಕಾಡು ಜಾತಿಯ ಮರಗಳಿಂದ ಕೂಡಿದೆ. ಸುಮಾರು 15ರಿಂದ 20 ವರ್ಷದ ರೊಬೆಸ್ಟಾ ಕಾಫಿ ಗಿಡಗಳು, ಕಾಳು ಮೆಣಸು ಬಳ್ಳಿಗಳು ಸುಮಾರು 10 ವರ್ಷದ ಹಳೆಯದಾಗಿದೆ. ಈ ಸ್ಥಳವು ಹೋಮ್ ಸ್ಟೇ, ರೆಸಾರ್ಟ್ ಅಥವಾ ಇನ್ನಿತರ ವ್ಯವಹಾರಗಳಿಗೆ ಸೂಕ್ತವಾಗಿದೆ. ಮೂಲ ಸೌಕರ್ಯಗಳ ಬಗ್ಗೆ ಹೇಳುವುದಾದರೆ, ಮನೆ ಕಟ್ಟಲು ಒಳ್ಳೆಯ ವಾಸ್ತು ಹಾಗೂ ಉತ್ತಮ ಮತ್ತು ಅಗಲವಾದ ರಸ್ತೆ ಸಂಪರ್ಕ, ನೀರಿನ ವ್ಯವಸ್ಥೆ ಹಾಗೂ ಎಲೆಕ್ಟ್ರಿಕ್ ಲೈನ್ಗಳಿವೆ. ಇದು ಸಿಂಗಲ್ ಓನರು, ಸಿಂಗಲ್ RTC ಮತ್ತು ಜನರಲ್ ಪ್ರಾಪರ್ಟಿ. ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಯಾವುದೇ ರೀತಿಯ ಎಗ್ರಿಮೆಂಟು ಹೋಲ್ಡರ್ ಇಲ್ಲ. ಇಲ್ಲಿ ನಿಮಗೆ ಡೈರೆಕ್ಟ್ ಓನರೇ ಸಿಗ್ತಾರೆ. ಈಗ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋ